ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಗ್ಗೆ ಆತ್ಮಾಧ್ಯಕ್ಷರಾಗಿದ್ದಾರೆ. ಇದೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ. ಆದ್ರೆ ಲೋಕಲ್ ಸ್ಟೇಷನ್ ಅಲ್ಲಿ ನಮ್ಗೆ ಸ್ಪಂದನೆ ಸಿಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ್ದು ಸ್ಟೇಷನ್ಗಳಲ್ಲೂ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಒಂದು ಕಂಪ್ಲೇಂಟ್ ತಗೊಳಲ್ವಂತೆ. ಯಾವುದೇ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡೋಂಗಿಲ್ಲ, ನೀವು ಕೊಡಿ ಅಂತ ಹೇಳಿ. ಇದು ಕಾನೂನಿಗೆ ವಿರುದ್ಧ ಸಹ. ಯಾಕೆ ನೀವು ಇದನ್ನ ಒಂದು ಕಡಿವಾಣ ಹಾಕ್ಬಾರ್ದು? ಆಲ್ರೆಡಿ ಒಂದು ಹೆಣ್ಮಗಳು ಸತ್ತೋಗಿದ್ದಾಳೆ, ಮತ್ತೆ ಒಂದು ಹೆಣ್ಮಗಳು ಆತ್ಮಹತ್ಯೆಗೆ ಇದು ಮಾಡಿದ್ದಾಳೆ. ಈಗ ಕರ್ನಾಟಕದ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನೀವು ಕ್ಯಾಮ್ರಾ ಇಟ್ಕೊಂಡಾಗ ಮಾತ್ರ ಮಹಿಳಾ ಪರ್ವ ಮಾತಾಡಿ ಫೈನಾನ್ಸ್ ಅವ್ರು ಧಮಕಿ ಹಾಕ್ತಾರೆ, ಅವ್ರು ಎದುರಿಸ್ತಾರೆ. ಆ ಕ್ಯಾಮ್ರಾ ಜಾಬಿಂದ ಬಿಚ್ಚಿ ಕೇಳಿದ್ಮೇಲೆ ಮತ್ತೆ ಮಹಿಳೆಯರನ್ನ ಗಲಾಟೆ ಮಾಡೋದು. ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಾಗ ಇದೇ ಸೇಮ್ ಆ ವಿಡಿಯೋಸ್ ಎಲ್ಲ ನಾನು ನೋಡಿದೆ. ಅವ್ರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೂ ಸಹ ಸೇರಿಸಿದ್ದಾರೆ. FIR ಮಾಡ್ಲಿಲ್ವಾ? ಯಾಕಂತಂದ್ರೆ ಅಲ್ಲೂ ಸಹ 2 ಹೆಣ್ಮಕ್ಳು ಸತ್ತೋದಾಗ ನಾನು ವಿಸಿಟ್ ಮಾಡಿದ್ದೆ. ಇವಾಗ ಅಲ್ಲಿ ಈ ತರ ಸಾವಿಗೆ ಶರಣಾಗುತ್ತೆ. ಏನಾಗುತ್ತೆ ನೋಡಿ, ಅವ್ರಿಗೆ ಹಿನ್ನೆಲೆ ಇರಲ್ಲ, ಮುನ್ನೆಲೆ ಇರಲ್ಲ. ಹೆಂಗ್ ಕೊಡ್ತಾರೆ ಇಷ್ಟೊಂದು ಸಾಲ? ಇವರು ಯಾವುದೇ ದಾಖಲಾತಿಗಳಿಲ್ಲದೆ, ಅವ್ರಿಗೆ ಯಾವ್ದು ಅರ್ನಿಂಗ್ಸ್ ಇಲ್ಲದೆ ಈ ಮೈಕ್ರೋ ಫೈನಾನ್ಸ್ ಅವ್ರು ದುಡ್ಡು ಯಾಕೆ ಕೊಡ್ತಾರೆ? 4,000 1 ತಿಂಗಳು 2 ತಿಂಗಳು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಕೊಡೋ ಹಿಂಸೆ ತಡ್ಕೊಳ್ಳಾರ್ದೆ ಇವತ್ತು ಎಷ್ಟೊಂದು ಜನ ಮಹಿಳೆಯರು ಸಾಯ್ತಾ ಇದ್ದಾರೆ. ಓಕೆ, ನಾನು ಆಗಿದ್ರೆ ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಇದನ್ನ ಅವ್ರು ಕರೆದು ಇದನ್ನ ಮಾಡ್ಬೇಕು. ನೀವು ಯಾಕೆ FIR ಮಾಡಿದ್ರಿ? ಈ ಲೋಕಲ್ 112 ಪೊಲೀಸು ಆ ಕ್ಯಾಮ್ರಾ ಜಾಬಿಂದ ತೆಗೆದು ಒಳಗಡೆ ಇಟ್ಕೊಂಡಾದ್ಮೇಲೆ ಅವ್ರ ಮಾತಿನ ದಾಟಿನೇ ಬೇರೆ ಇರುತ್ತೆ. ಅದಮ್ಮ ನಾವು ಪ್ರಶ್ನೆ ಮಾಡಿದ್ವಿ, ಅಲ್ಲಮ್ಮ ನೀನು ಯಾಕಮ್ಮ ಈ ಸಾಲ ತಗೊಂಡೋದು, ನಿಮಗೆ ಬುದ್ಧಿಲ್ವೇನಮ್ಮ? ಅಲ್ಲ ಕಾರಣ ನೀವು 300 ರೂಪಾಯಿ ಕೂಲಿ ಮಾಡ್ತೀನಿ, ಅವ್ರು ಬಂದರು 60,000 ಲೋನ್ ಸಿಕ್ಕುತ್ತೆ, ಏನೋ ಮಾಡಮ್ಮ ಅಂದ್ರೆ ಕಾರಣ 60,000 ತಗೊಂಡು ಎಷ್ಟು ಕೊಟ್ರಮ್ಮ ನಿಮ್ಮ ಕೈಗೆ? 44,000 ಕೊಟ್ಟರೆ. ಯಾಕಮ್ಮ 44,000? ಕಡೆ 2,000 ರೂಪಾಯಿ ಇನ್ಸೂರೆನ್ಸ್ ಅಣ್ಣ, 2,000 ರೂಪಾಯಿ ಖರ್ಚಣ್ಣ, 8,000 ಇನ್ನು 12,000 ಅದೇನೋ ಬಡ್ಡಿ ಅಂತ ಕಾರಣ, ಅದು ಕಟ್ಟಿದ ಕಾರಣ 44,000 ರೂಪಾಯಿ 60,000 ರೂಪಾಯಿ ಬಡ್ಡಿನ 3 ಮಂತ್ಸಲ್ಲಿ ಇಟ್ಸ್ ರಿಕವರ್, ಈಸಿ ರಿಕವರ್ ಅವ್ರಿಗೆ. ಅಂದರೆ ಒಂದು ಹುಡುಗ 12,000 ಸಂಬಳ ಕೊಟ್ಬಿಟ್ರೆ 10 ಲಕ್ಷ ರೂಪಾಯಿ ಬಡ್ಡಿಗೆ ಬಿಟ್ಬಿಟ್ರೆ ಸುಮಾರು ದುಡ್ಡು ಬರುತ್ತೆ. ಅಂದರೆ ಈಸಿ. ಆ ಮಹಿಳೆ 10 ಜನ ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಒಬ್ಳು ಕಟ್ಟಿಲ್ಲ ಅಂದ್ರೆ 9 ಜನ ಆ ಮಹಿಳೆ ಮನೆ ಬಂದು ಗಲಾಟೆ ಮಾಡ್ತಾರೆ. ತುಂಬ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಭರವಸೆ ಇದೆ ಮೇಡಮ್. ದಯವಿಟ್ಟು ಇದನ್ನು ನೀವು ಭಾಳ ಸೀರಿಯಸ್ ಆಗಿ ತಗೊಂಡ್ಬಂದಿದ್ದೀರಿ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಬಗ್ಗೆ ಆತ್ಮಾಧ್ಯಕ್ಷರಾಗಿದ್ದಾರೆ. ಇದೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅಂತ. ಮೈಕ್ರೋ ಅದಕ್ಕೆ ಈಗ ಪ್ರಮುಖವಾಗಿ ಪೂರದ ಪಾಚು ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಸುಶೀಲಮ್ಮ ಅವರು ಸಾಲವನ್ನ ಪಡ್ಕೊಂಡಿದ್ರು. ಸಚಿವರು ಕೂಡ ತಪ್ಪದೆ ಸಾಲ ಪ್ರತಿ ತಿಂಗಳು ಕೂಡ ತಪ್ಪದೆ ಸಾಲಕ್ಕೆ ಬಡ್ಡಿಯನ್ನು ಕೂಡ ಕಟ್ತಾ ಇದ್ರು. ಆದ್ರೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಒಂದೇ ನೆಪ ಇಟ್ಕೊಂಡು ಮನೆ ಮುಂದೆ ಬಂದು ಗಲಾಟೆಯನ್ನ ಮಾಡಿದ್ದಾರೆ. ಇದರಿಂದ ಸಹಜವಾಗಿ ಒಂದು ಗ್ರಾಮಾಂತರದಲ್ಲಿ ಸಾಲದ ವಿಚಾರದಲ್ಲಿ ಜಗಳಗಳು ನಡೆದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯವರು ಗೊತ್ತಾಗಿ ಅದರ ಮುಷ್ಕರ ಹೀಗಾಗಿ ಮುಷ್ಕರಕ್ಕೆ ಒಳಗಾಗಿದ್ದಂತಹ 48 ವರ್ಷದ ಸುಶೀಲಮ್ಮ ಅವರು ಕ್ರಿಮಿನಾಶಕವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ರು. ಅವರ ಸಂದರ್ಶನದಲ್ಲಿ ಆಸ್ಪತ್ರೆಗೂ ಕೂಡ ಪ್ರಕರಣಗಳು ಒಂದು 3 ಪ್ರಕರಣಗಳಾಗಿದೆ. ಪೊಲೀಸ್ನವ್ರ ಹತ್ರ ಹೋದ್ರೆ ತಗೊಂಡ್ಬಂದು ಜಾಮೀನು ಕಟ್ರಿ ಅಂತೇಳಿ ಪೊಲೀಸ್ನ ಹೆಣ್ಮಕ್ಳನ್ನ ಗಲಾಟೆ ಮಾಡ್ತಾರೆ. ಉಕ್ಕಣೆಯ ಕಾರವಾರ ಕೇಳೋದೇನೆ ಬೆಣ್ಣೆ ಮಾತಾಡೋದು ಅಂತ ಹೇಳ್ತಾರೆ. ಯಾರ ಹತ್ರ ಹೆಣ್ಮಕ್ಳು ರಕ್ಷಣೆಗೆ ಅಂತೇಳಿ ಪೊಲೀಸ್ನವ್ರ ಹತ್ರ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ ಮೇಡಮ್? ಪೊಲೀಸ್ ಎಲ್ಲ ಪೊಲೀಸ್ ಇಲ್ಲಿ ಸಮಾಧಾನ. ನಾವು 2 ಸತಿ ಸ್ಟ್ರೈಕ್ ಮಾಡಿದ್ದೀವಿ. DC ಅವ್ರಿಗೂ ಕೊಟ್ಟಿದ್ದೀವಿ ಮೇಡಮ್. DC ಅವ್ರಿಗೂ ಕೊಟ್ಟಿದ್ದೀವಿ ಮೇಡಮ್. ನಮ್ಗೆ ಸ್ವಲ್ಪ ವಿಶ್ವಾಸ ಉಟ್ಕೊಂಡಿರೋದು ನಮ್ಮ ಜಿಲ್ಲೆ SP ಸಾಹೇಬ್ರಿಂದ. ಅವರಲ್ಲೇ ನಮ್ಗೆ ಸಮಾಧಾನ ಅವ್ರು ಮಾತ್ರ ಎಲ್ಲ ಮೇಡಮ್. ಮೊನ್ನೆ ಒಂದು ತುರುವೇಕೆರೆ ತಾಲೂಕು ಮಹಿಳೆ ಡೆತ್ ಆಯ್ತು. ನಿಮ್ ಗಮನಕ್ಕೂ ಬಂದಿದೆ. ಮತ್ತೆ ಅಲ್ಲಿ ಎಲ್ಲರೂ ಪಾಪ ಹೇಳ್ತಾ ಇದ್ದು, ಅಶೋಕ್ ಸರ್ ಒಬ್ರು ನಮಗೆ
ಬಹಳ ಕೋಆಪರೇಟ್ ಮಾಡ್ತಾರೆ ಮೇಡಮ್. ಆದ್ರೆ ಲೋಕಲ್ ಸ್ಟೇಷನ್ ಅಲ್ಲಿ ನಮ್ಗೆ ಸ್ಪಂದನೆ ಸಿಗಲ್ಲ ಅಂತ ಹೇಳ್ತಾರೆ. ಮತ್ತೆ ಯಾವ್ದು ಸ್ಟೇಷನ್ಗಳಲ್ಲೂ ಮೈಕ್ರೋ ಫೈನಾನ್ಸ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಒಂದು ಕಂಪ್ಲೇಂಟ್ ತಗೊಳಲ್ವಂತೆ. ಆಮೇಲೆ ನೀವ್ ಯಾಕೆ ಮತ್ತೆ ಇನ್ನೊಂದ್ ಏನಂತಂದ್ರೆ ಈ ಯಾವ್ದೇ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಹೋಗಿ ಹೆಣ್ಣು ಮಗಳಿಗೆ ಟಾರ್ಚರ್ ಕೊಡೋಂಗಿಲ್ಲ, ನೀವು ಕೊಡಿ ಅಂತ ಹೇಳಿ. ಇದು ಕಾನೂನಿಗೆ ವಿರುದ್ಧ ಸಹ. ಯಾಕೆ ನೀವು ಇದನ್ನ ಒಂದು ಕಡಿವಾಣ ಹಾಕ್ಬಾರ್ದು? ಆಲ್ರೆಡಿ ಒಂದು ಹೆಣ್ಮಗಳು ಸತ್ತೋಗಿದ್ದಾಳೆ, ಮತ್ತೆ ಒಂದು ಹೆಣ್ಮಗಳು ಆತ್ಮಹತ್ಯೆಗೆ ಇದು ಮಾಡಿದ್ದಾಳೆ. ಈಗ ಕರ್ನಾಟಕದ ರಾಜ್ಯಾದ್ಯಂತ ಇದು ನಡೀತಾ ಇದೆ. ನೀವು ಯಾಕೆ ಒಂದು ನಿಮ್ ಜಿಲ್ಲೆ ಒಂದು ಮಾದರಿಯಾಗಿ ನಿಂತ್ಕೋಬಾರ್ದು? ಒಂದು ನೋಡಲ್ ಆಫೀಸರ್ಸ್ನ ನೀವು DC ಅವರು ಒಂದು ಅಪಾಯಿಂಟ್ಮೆಂಟ್ ಮಾಡಿ ಅವೇರ್ನೆಸ್ ಯಾಕೆ ನೀವು ಎಲ್ಲ ಸ್ಟಾರ್ಟ್ ಮಾಡಬಾರ್ದು? ಆಕ್ಚುಲಿ ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಲೋಕಲ್ ಸ್ಟೇಷನ್ ಅವ್ರು ಆಕ್ಷನ್ ಮಾಡಿದ್ದಾರೆ, ಎಲ್ಲಾರು ಸ್ಟೇಷನ್ಗೂ ಆಕ್ಷನ್ ಮಾಡಿದ್ದಾರೆ. ಇವ್ರು ತಾಣಲ್ಲ. ಅಶೋಕ್ ಅವರೇ, ನಾನು ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಆಲ್ರೆಡಿ ಒಂದು ಹೆಣ್ಮಕ್ಳು ಸತ್ತೋಗಿದ್ದಾಳೆ, ಒಂದು ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡಾಗ ಇದೇ ಸೇಮ್ ಆ ವಿಡಿಯೋಸ್ ಎಲ್ಲ ನಾನು ನೋಡಿದೆ. ಅವ್ರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೂ ಸಹ ಸೇರಿಸಿದ್ದಾರೆ. FIR ಮಾಡ್ಲಿಲ್ವಾ? ಮಾಡಲ್ಲ, ಸ್ಟೇಷನ್ ಅಲ್ಲಿ ಮಾಡಲ್ಲ ಅಂತೆ. ತಗೊಂಡೋದ್ರೆ ಅವರೆಲ್ಲ ನನ್ನ ಹತ್ರ ಬಂದ್ರು, ನಾನು ಎಲ್ಲರಿಗೆ ನನ್ನ ಹತ್ರನೇ ಕೊಡಿ ಅಂತ ನಾನು ಹೇಳಿದ್ದೀನಿ. ಅವರು ಕೊಟ್ಟು ಹೋಗಿಲ್ಲ. ಈಗ ಅಲ್ಲಿ ಹೋಗಿ ಇದೆಲ್ಲ ಮಾತಾಡ್ತಾರೆ. ಸರಿ ಅಶೋಕ್, ಸೇಮ್ ಕೇಸ್ ಟು ಮೀ ಅಂಡ್ ಐ ಟೋಲ್ಡ್ here only ಅಂತಾನೆ ಹೇಳಿದ್ದ ನಾನು ಹೆಡ್ಕ್ವಾರ್ಟರ್ಸ್. ಅವರನ್ನು ಗೊತ್ತಿಲ್ಲ, ಅವ್ರು ಬಂದು ಓಕೆ. ಆಮೇಲೆ ಏನಂದ್ರೆ ಇದಕ್ಕೊಂದು ಪರ್ಮನೆಂಟ್, ಯಾಕಂದ್ರೆ ನಾನು ಮಂಡ್ಯ ಜಿಲ್ಲಾಡಳಿತದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ DC ಅವರು ಪ್ರತಿ ತಾಲೂಕಿಗೆ ಒಬ್ಬರು ನೋಡಲ್ ಆಫೀಸರ್ನ ಅಂದ್ರೆ ಎಕ್ಸ್ಟ್ರಾ ಈ ವರ್ಕ್ ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅಲ್ಲೂ ಸಹ 2 ಹೆಣ್ಮಕ್ಳು ಸತ್ತೋದಾಗ ನಾನು ವಿಸಿಟ್ ಮಾಡಿದ್ದೆ. ಇವಾಗ ಅಲ್ಲಿ ಈ ತರ ಸಾವಿಗೆ ಶರಣಾಗುತ್ತೆ. ಏನಾಗುತ್ತೆ ನೋಡಿ, ಅವ್ರಿಗೆ ಹಿನ್ನೆಲೆ ಇರಲ್ಲ, ಮುನ್ನೆಲೆ ಇರಲ್ಲ. ಹೆಂಗ್ ಕೊಡ್ತಾರೆ ಇಷ್ಟೊಂದು ಸಾಲ? ಇವರು ಯಾವುದೇ ದಾಖಲಾತಿಗಳಿಲ್ಲದೆ, ಅವ್ರಿಗೆ ಯಾವ್ದು ಅರ್ನಿಂಗ್ಸ್ ಇಲ್ಲದೆ ಈ ಮೈಕ್ರೋ ಫೈನಾನ್ಸ್ ಅವ್ರು ದುಡ್ಡು ಯಾಕೆ ಕೊಡ್ತಾರೆ? 4,000 1 ತಿಂಗಳು 2 ತಿಂಗಳು ಕೊಡ್ಲಿಲ್ಲ ಅಂತಂದ್ರೆ ಅವ್ರು ಕೊಡೋ ಹಿಂಸೆ ತಡ್ಕೊಳ್ಳಾರ್ದೆ ಇವತ್ತು ಎಷ್ಟೊಂದು ಜನ ಮಹಿಳೆಯರು ಸಾಯ್ತಾ ಇದ್ದಾರೆ. ಎರಡು ಮೆಕ್ಯಾನಿಸಮ್ಸ್ ಲೀಡರ್ ಫಂಡಿಂಗ್ ಯಾರಿದ್ದಾರೆ ಅವರು ರೆಸ್ಪಾನ್ಸಿಬಲ್. ಅಂಡ್ ಈ ಮೈಕ್ರೋ ಫೈನಾನ್ಸ್ ಅವರಿಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಒಬ್ರು ಇರ್ತಾರೆ. ಓಕೆ ರೆಸ್ಪಾನ್ಸಿಬಲ್. ಓಕೆ ಓಕೆ. ನಾನು ಹಾಗಿದ್ರೆ ನಾನು DC ಅವ್ರ ಜೊತೆ ಮಾತಾಡ್ತೀನಿ. ಇದನ್ನ ಅವ್ರು ಕರೆದು ಇದನ್ನ ಮಾಡಬೇಕು. ಈ ತರ ಮನೆ ಬಾಗಿಲಿಗೆ ಬಂದು ಹೌದು. ಓಕೆ, ಥ್ಯಾಂಕ್ ಯು. ಆಮೇಲೆ ನೀವು ಇನ್ನೊಂದು ನಾನು DC ಅವ್ರಿಗೆ ನಾನು ಮಾತಾಡ್ತೀನಿ, ಮತ್ತೆ ನಾನು ಅಫಿಷಿಯಲಿ ಸಹ ಪ್ರಸ್ತಾವನೆ ಕಳಿಸ್ತೇನೆ. ಬಟ್ ನೀವು ಒಂದು ಲೋಕಲ್ ಸ್ಟೇಷನ್ಸ್ಗೆ ಒಂದು ಇದು ಮಾಡಿ. ಜನರಿಗೂ ಇವರೆಲ್ಲ ನನ್ನ ಹತ್ರ ಬಂದ್ರು 2-3 ಸಾರಿ. ಓಕೆ ಓಕೆ ಅಶೋಕ್. ಅದೇ ಗೊತ್ತಾಯ್ತು. ಓಕೆ ಓಕೆ ಅಶೋಕ್ ಅವರೇ, ನೋ ಪ್ರಾಬ್ಲಮ್. ಓಕೆ, ನಮಸ್ಕಾರ. ಜಿಲ್ಲಾಧಿಕಾರಿ ಈ ಫೈನಾನ್ಸ್ ಮೇಡಮ್, ಮೈಕ್ರೋ ಫೈನಾನ್ಸ್ ನೀವು ಯಾಕೆ FIR ಮಾಡಿದ್ರಿ ಮೇಡಮ್ ಆದ್ರೆ ಈ ಚಿಕ್ಕನಾಯಕನಹಳ್ಳಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರು ಬಹಳ ಬಡವರಿದ್ದಾರೆ, ದಿನಗೂಲಿ ಮಾಡೋಂಥ ಮಹಿಳೆಯರಿದ್ದಾರೆ. ಇವತ್ತು ಚಿಕ್ಕನಾಯಕನಹಳ್ಳಿ ಸ್ಟೇಷನ್ ಅಥವಾ ಉಳಿಯಾರು ಸಮ್ಮನ್ ಸ್ಟೇಷನ್ಸ್ ಎಲ್ಲಿ ಸ್ಟೇಷನ್ಗೆ ಬಂದ್ರು ತಕ್ಷಣ ತಗೊಂಡ ತಕ್ಷಣ ಬಾರಮ್ಮ ಒಳಗಡೆ ಕೂತು FIR ಮಾಡ್ತಾರೆ. ಆ ಥರ ಇಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಎಲ್ಲ ಅವ್ರೆ ಅಶೋಕ್ ಅವ್ರು ನನ್ಗೆ ಕೊಡಿ ಅಂದ್ರಂತಲ್ಲ ಎಲ್ಲ ಓಡಾಡ್ಕೊಂಡು ಮುಗಿಸ್ಕೊಂಡು ಲಾಸ್ಟ್ ಹೋದ್ಮೇಲೆ ಮೇಡಮ್ ಈಗ ಮಾಡ್ತಾ ಇದೀವಿ ಮೇಡಮ್. ಪ್ರತಿಯೊಂದಿಗೆ ಯಾವ್ದು ಕೊಡ್ತಾ ಇಲ್ಲ. ನಾವು ನೇರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮೊನ್ನೆ ಕೊಟ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಲೋಕಲ್ ಸ್ಟೇಷನ್ ಮೇಡಮ್ ಕ್ಯಾಮ್ರಾ ಇಟ್ಕೊಂಡಾಗ ಮಾತ್ರ ಮಹಿಳಾ ಪರ್ವ ಮಾತಾಡಿ ಫೈನಾನ್ಸ್ ಅವ್ರು ಧಮಕಿ ಹಾಕ್ತಾರೆ, ಅವ್ರು ಎದುರಿಸ್ತಾರೆ. ಆ ಕ್ಯಾಮ್ರಾ ಜಾಬಿಂದ ಬಿಚ್ಚಿ ಜಾಬ್ ಇಟ್ಕೊಂಡ್ಮೇಲೆ ಮತ್ತೆ ಮಹಿಳೆಯರನ್ನ ಗಲಾಟೆ ಮಾಡೋದು. ಈ ಕ್ಯಾಮ್ರಾ ಇಟ್ಕೊಂಡಾಗ ಸರ್ಕಾರದ ಗಮನ ಸೆಳೆಯಬೇಕು. ತುಂಬಾ ಗುಂಡಗಳಿಗೆ ಎದುರಿಸ್ತಾರೆ. ಈ ಲೋಕಲ್ 112 ಪೊಲೀಸು ಆ ಕ್ಯಾಮ್ರಾ ಜಾಬಿಂದ ತೆಗೆದು ಒಳಗಡೆ ಇಟ್ಕೊಂಡಾದ್ಮೇಲೆ ಅವಾಗ ಮಾತಿನ ದಾಟಿನೇ ಬೇರೆ ಇರುತ್ತೆ. ಅವ್ರು ಕೊಡ್ಬೇಕಾದ್ರೆ ನಾನೇ ಕೊಡ್ಬೇಕು. ಯಾವ್ದ್ರಲ್ಲಿ ಕಟ್ತಾರೆ, ಏನ್ ಮಾಡ್ತಾರೆ, ನಮ್ದು ತಿಳ್ಕೊಂಡು
ಮೇಡಮ್ ಒಂದು ಸಿಂಪಲ್ ಇಷ್ಟೇ ಸರಳ ಪ್ರಶ್ನೆ. ಒಂದು ಮಹಿಳೆ 300 ರೂಪಾಯಿ ಕೂಲಿ ಮಾಡುತ್ತೆ, ಆ ಮಹಿಳೆಗೆ ನೀನು ಯಾಕೆ ತಗೊಂಬಂದು ಹಣ ಕೊಡ್ತಾ ಇದೆಯಾ? ಆ ಅಮ್ಮ ಒಂದು ನಿಮಗೆ ಉದಾಹರಣೆ ಸಿಗುತ್ತೆ, ನೀವು ಯಾರಲ್ಲಿ ಸುಮಾರು ಮಹಿಳೆ ಭೇಟಿ ಮಾಡ್ತಾರೆ ಇವತ್ತು ಹೇಳಿದ್ವಿ ಅವ್ರ ಬಗ್ಗೆ. ಆ ಅಮ್ಮಗೆ ನಾವು ಪ್ರಶ್ನೆ ಮಾಡಿದ್ವಿ, ಅಲ್ಲಮ್ಮ ನೀನು ಯಾಕಮ್ಮ ಈ ಸಾಲ ತಗೊಂಡೋದು, ನಿಮಗೆ ಬುದ್ಧಿ ಇಲ್ವೇನಮ್ಮ ಅಲ್ಲಿ? ಅಲ್ಲ ಕಾರಣ ನೀವು 300 ರೂಪಾಯಿ ಕೂಲಿ ಮಾಡ್ತೀನಿ, ಅವ್ರು ಬಂದರು 60,000 ಲೋನ್ ಸಿಗುತ್ತೆ, ಏನೋ ಮಾಡಮ್ಮ ಅಂದ್ರೆ ಕಾರಣ 60,000 ತಗೊಂಡು ಎಷ್ಟು ಕೊಟ್ಟರಮ್ಮ ನಿಮ್ಮ ಕೈಗೆ? 44,000 ಕೊಟ್ಟರೆ. ಯಾಕಮ್ಮ 44,000? ಕಡೆ 2,000 ರೂಪಾಯಿ ಇನ್ಸೂರೆನ್ಸ್ ಅಣ್ಣ, 2,000 ರೂಪಾಯಿ ಖರ್ಚಣ, 8,000 ಇನ್ನು 12,000 ಅದೇನೋ ಬಡ್ಡಿ ಅಂತ ಕಾರಣ, ಅದು ಕಟ್ಟಿದ ಕಾರಣ 44,000 ರೂಪಾಯಿ 60,000 ರೂಪಾಯಿ ಬಡ್ಡಿನ 3 ಮಂತ್ಸಲ್ಲಿ ಇಟ್ಸ್ ರಿಕವರ್, ಈಸಿ ರಿಕವರ್ ಅವ್ರಿಗೆ. ಅಂದರೆ ಒಂದು ಹುಡುಗ 12,000 ಸಂಬಳ ಕೊಟ್ಬಿಟ್ರೆ 10 ಲಕ್ಷ ರೂಪಾಯಿ ಬಡ್ಡಿಗೆ ಬಿಟ್ಬಿಟ್ರೆ ಸುಮಾರು ದುಡ್ಡು ಬರುತ್ತೆ. ಅಂದರೆ ಈಸಿ. ಆ ಮಹಿಳೆ 10 ಜನ ಒಂದು ಸಂಘ ಮಾಡ್ಕೊಂಡಿರ್ತಾರೆ, ಒಬ್ಳು ಕಟ್ಟಿಲ್ಲ ಅಂದ್ರೆ 9 ಜನ ಆ ಮಹಿಳೆ ಮನೆ ಬಂದು ಗಲಾಟೆ ಮಾಡ್ತಾರೆ. AC ಮೇಡಮ್ ಎಲ್ಲ ಕಂಪ್ಲೇಂಟ್ ಮಾಡಿದ್ರು, ದೊಡ್ಡ ಪ್ರತಿಭಟನಾ ಅವ್ರು ಆಕ್ಷನ್ ಮಾಡಿದ್ದಾರೆ. ಆಕ್ಷನ್ ಮಾಡಿದ್ದಾರೆ. ಯಾರು ಮನೆ ಬರುವಾಗ ಕೇಳಂಗಿಲ್ಲ. ಸ್ಟೇಷನ್ ಅಲ್ಲಿ ಈಗ ಪೊಲೀಸ್ ದಾಳಿಗೆ ಮಾಡ್ತೀವಿ, ನಮಗೆ ಸಮಸ್ಯೆ ಆದಾಗ ಹೊಡೆದಾಗ ಒನ್ನೊಟ್ಟು ಕಾಲ್ ಮಾಡಿದಾಗ ಮೇಡಮ್ ಹತ್ರ ಮಾತಾಡಿದಾಗ ಏನೋ ಮಲಕಣ ಯಾರು ನಮ್ಗೆ ಕಾಣುವಾಗ ನನಗೆ ಫೋನ್ ಮಾಡ್ತಿರ್ತಂಗ ಅಂತ ಅದು ಸಮಸ್ಯೆ. ನೀವು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ರು ಇನ್ನೊಂದು ಯಾವುದು ಮಹಿಳೆಯರ ಹಾಸ್ಟೆಲ್ ಭೇಟಿ ಕೊಟ್ಟಿದ್ದೀರಾ, ನೀವು ಹೋಗಿ ಕೇಳಲ್ಲ. ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ನಿಮ್ಮ ಮೇಲೆ ಭರವಸೆ ಇದೆ ಮೇಡಮ್. ದಯವಿಟ್ಟು ಇದನ್ನ ನೀವು ಬಹಳ ಸೀರಿಯಸ್ ಆಗಿ ತಗೋಬೇಕಾಗಿದೆ. ಹೆಣ್ಮಕ್ಳು ಜಾಗ ಮಾಡಿ ಮೇಡಮ್ ಕಾಲ್ನಡಿಗೆ ಪ್ರವಾಸ ಮಾಡಿ ಚಿಕ್ಕೂರಿಗೆ AC ಆಫೀಸ್ ತಲುಪಿಸಿದ್ದೀನಿ. ದಯವಿಟ್ಟು ತುಮಕೂರು ಡಿಸ್ಟ್ರಿಕ್ಟ್ ಧರ್ಮಾಂಜಿ SS ಪಾಳ್ಯ ಅಂತ ಹೇಳಿ ಹೆಣ್ಮಕ್ಳೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ನಮ್ಮ ಈ ಕಾರ್ಯಕ್ರಮ ಲೇಟ್ ಆಗುತ್ತೆ ಅಂದ್ರೆ ಹಿಂದೆಗಡೆ ಒಂದು ಹಾಸ್ಟೆಲ್ ಇದೆ, ವಿಸಿಟ್ ಮಾಡಿ ಬರ್ತೇನೆ.